ಓಕೆ, ಮೆಟ್ರೋ ದರ ಭಾರ ನೋಡಿ, ನಮ್ಮನ್ನು ಆಳುವಂಥವರು ಟ್ಯಾಕ್ಸ್ ಹಾಕ್ಬಿಡಿ, ಜಾಸ್ತಿ ಮಾಡಿಬಿಡಿ ಅಂತ ಯಾವನು ಬೇಕಿದ್ರೂ ದಾರಿಯಲ್ಲಿ ಹೋಗೋ ದಾರಿ ಹೋಗೋ ಕೂಡ ಮಾಡ್ತಾನೆ. ಅದಕ್ಕೆ ಸ್ಪೆಷಲಿಸ್ಟ್ಗಳು ಬೇಕು ಅಂತಿಲ್ಲ. ಯಾಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬರನ್ನು ಆಯ್ಕೆ ಮಾಡೋದು, ಒಬ್ಬ ನಾಯಕ ಅಂತ ಆಯ್ಕೆ ಮಾಡೋದು, ಜನರ ಕಷ್ಟ ಸುಖಗಳನ್ನು ನೋಡಬೇಕಾಗತ್ತೆ ಅಂತೇಳಿ. ಈಗ ನಮ್ಮ ಪ್ರಸಾದಾಚಾರ್ಯ ಹೇಳ್ತಾ ಇದ್ರು 32 ರೂಪಾಯಿ ಹೋಗ್ತಾ ಇದ್ರಂತೆ, ಮೊದಲು 60 ರೂಪಾಯಿ ಆಗಿದೆ ಅಂತೆ ಯಶವಂತಪುರಕ್ಕೆ ಹೋಗೋದಕ್ಕೆ. 60 ರೂಪಾಯಿ ಅಂದರೆ 100% ಹೈಕು. ಇವ್ರು ಹೇಳ್ತಿರೋದು 46% ಅಂತೇಳಿ. ನೀವು 46% ಹೈಕ್ ಮಾಡಿದ್ದಿದ್ರೆ 10 ರೂಪಾಯಿಗೆ ಎಷ್ಟಾಗಬೇಕಾಗಿತ್ತು? 16 ರೂಪಾಯಿ, 4 ರೂಪಾಯಿ 60 ಪೈಸೆ ಜಾಸ್ತಿ ಆಗಬೇಕಾಗಿತ್ತು. ಬಟ್ 20 ರೂಪಾಯಿ ಮಾಡಿದ್ದೀರಿ. ಆಮೇಲೆ ನಿಮಗೆ ಅದರ ಬಗ್ಗೆ ಒಂದು ಕಾಮನ್ ಸೆನ್ಸ್, ಜನಗಳಿಗೆ ಏನಾಗಬಹುದು ಅಂದರೆ 900 ರೂಪಾಯಿ ಖರ್ಚು ಮಾಡ್ತಾ ಇದ್ದವನು 1800 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ತಮ್ಮ ಮಕ್ಕಳನ್ನು ಬಡ ಸರ್ಕಾರಿ ಶಾಲೆಗಳಿಗೆ, ಕಿತ್ತೋಗಿರೋ ಶಾಲೆಗಳಿಗೆ ಪೇರೆಂಟ್ಸ್ಗಳು ಕಳಿಸ್ತಾರೆ ಅಂತಂದರೆ ಅವರ ಮನೆಯ ಸಮಸ್ಯೆ ಎಷ್ಟಿರ್ಬೋದು. ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ಆರಾಮ್ಸೆ ಒಂದು ಡಿಸೈಡ್ ಮಾಡಿಬಿಟ್ಟು, ನೀವು ನೋಡಿದ್ದೀರಾ ಜನಸಾಮಾನ್ಯರ ಭಾವನೆ ನೋಡಿದ್ದೀರಾ ನೀವು? ಉತ್ತರ ಕರ್ನಾಟಕ ಭಾಗದಲ್ಲಿ ನಾನೊಮ್ಮೆ ಹೇಳ್ತಾ ಇದ್ದೆ, ಆರಾಮಿದ್ದಾರೆ ಅಂತ ಹೇಳುವಾಗ, ಇಲ್ಲ ಶೆಟ್ರೆ ನಿಮ್ಗೆ ಗೊತ್ತಿಲ್ಲ, ಕೆಲವು ಕಡೆ ಈಗಲೂ ಕೂಡ 4 ಈರುಳ್ಳಿ ಇಟ್ಟುಬಿಟ್ಟು ಅದನ್ನು ಮಾರಾಟ ಮಾಡೋರು ಈಗಲೂ ಇದ್ದಾರೆ, ಅದರಲ್ಲಿ ಜೀವನ ಸಾಗಿಸೋರಿದ್ದಾರೆ. ಕೆಲವರಿಗೆ ಈ ಹೈಟೆಕ್ ವಿಧಾನಗಳು ಹೆಂಗಿಂತ ಇನ್ನೂ ಗೊತ್ತಿಲ್ಲ. ನಾವು ಹೇಳ್ತಾ ಇರ್ಬೋದು ಯಾವುದು ಝೊಮ್ಯಾಟೊ ಮಾಡಿ ಮತ್ತೊಂದು ಮಾಡಿ, ಎಲ್ಲರಿಗೂ ಗೊತ್ತಿಲ್ಲಪ್ಪ. ಅವರೆಲ್ಲ ಬುಟ್ಟಿಯಲ್ಲಿ ಬಾಳೆಹಣ್ಣು ಮಾರಿಬಿಟ್ಟೆ ಜೀವನ ಸಾಗಿಸೋರಿದ್ದಾರೆ, ದೇವಸ್ಥಾನದ ಮುಂದೆ ಹೂವನ್ನು ಮಾರಿನೇ ಜೀವನ ಸಾಗಿಸೋರಿದ್ದಾರೆ. ಅವ್ರಿಗೆಲ್ಲ 900-1000 ರೂಪಾಯಿ ಅಂತಂದರೆ ಏನು ಆಟಾನ? ಬನ್ನಿ ಇದರ ಬಗ್ಗೆ. ಆದರೆ ನೋಡಿ, ಎಂಥ ಪಾಲಿಟಿಕ್ಸ್ ಮಾಡಿದರು ಕೇಂದ್ರ ಮತ್ತು ರಾಜ್ಯ ಇಬ್ಬರು ಕೂಡ, ಅಂದರೆ ಕೇಂದ್ರದ ನಾಯಕರು ಮತ್ತು ರಾಜ್ಯದ ನಾಯಕರು. ನಾನಿಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿದಂಥ ಮಾತನ್ನು ನಿಮ್ಗೆ ಕೇಳಿಸ್ತೀನಿ, ಅದೇ ಥರ ತೇಜಸ್ವಿ ಸೂರ್ಯ ಹೇಳಿದಂಥ ಮಾತನ್ನು ಕೇಳಿಸ್ತೀನಿ. ಇಬ್ಬರು ಕೂಡ ತಮಗೆ ಬೇಕಾದಂಗೆ ಹೆಂಗೆ ಬ್ಯಾಟಿಂಗ್ ಮಾಡ್ಕೋತಾರೆ, ತಮ್ಮ ತಪ್ಪುಗಳು ಬಂದಾಗ ಹೆಂಗೆ ಅದನ್ನು ಕಣ್ಣೊರೆಸ್ತಾರೆ. ಇಬ್ಬರು ಸುಳ್ಳು ಹೇಳ್ತಾರೆ, ಸತ್ಯನೂ ಹೇಳ್ತಾರೆ, ಇಲ್ಲ ಅಂತಲ್ಲ. 90% ಸತ್ಯ ಹೇಳ್ತಾರೆ, 10% ಭಾಳ ಏನು ಸಾಲಿಡ್ ಆಗಿರುವಂಥ ಸುಳ್ಳು ಹೇಳ್ತಾರೆ. ಅದನ್ನು ಹೇಳ್ತೀನಿ, ಬನ್ನಿ ಇದರ ಬಗ್ಗೆ. ನಾಗರಾಜ್ ಇಳಿಸಿ ಮೂಗಿಗೆ ತುಪ್ಪ ಸವರಿದೆ ನಿಗಮ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಎಲ್ಲಿ ಎಷ್ಟು ಪ್ರಯಾಣ ದರ ಕಡಿಮೆ ಆಗಿದೆ ಅನ್ನೋದು ಮೋಸ್ಟ್ಲಿ ಪ್ರಯಾಣಿಕರಿಗೆ ಇನ್ನ ಕ್ಲಾರಿಟಿ ಸಿಕ್ಕಿಲ್ಲ. ಹಾಗಾಗಿ ಮೆಟ್ರೋ ಕಡೆ ಇನ್ನೂ ಯಾರು ಕೂಡ ಮುಖ ಮಾಡಿಲ್ಲ. ಇವತ್ತಿನಿಂದ ಪರಿಷ್ಕರಣೆ ಆಗಿರುವಂತಹ ದರಾನೇ ಜಾರಿ ಇರುತ್ತೆ ಅಂತ ಹೇಳಿದ್ದಾರೆ, ಬಟ್ ಕಡಿಮೆ ಆದಂಗೆ ಕಾಣಿಸ್ತಾ ಇಲ್ಲ. ಮೆಟ್ರೋ ಟಿಕೆಟ್ ದರ ಏರಿಕೆಯಲ್ಲೂ ಕೂಡ ಪಾಲಿಟಿಕ್ಸ್ ಶುರುವಾಗಿದೆ. ರಾಜ್ಯ ಸರ್ಕಾರದ ಮೇಲೆ ತೇಜಸ್ವಿ ಸೂರ್ಯ ವಾಕ್ ಸಮರ ಮಾಡಿದ್ದಾರೆ, ಅಂದ್ರೆ ವಾಕ್ ಸಮರ ನಡೆದಿದೆ. ಕೇಂದ್ರದ ಮೇಲೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ. ಕನಿಷ್ಠ 10 ಗರಿಷ್ಠ 90 ಟಿಕೆಟ್ ದರ ಇದ್ದೇ ಇರುತ್ತೆ. 46% ದರ ಏರಿಕೆಯಲ್ಲಿ ಬದಲಾವಣೆ ಇಲ್ಲ ಅಂತ ಬಿಎಂಆರ್ಸಿಎಲ್ ಹೇಳಿದೆ. ಮೋಸ್ಟ್ಲಿ ಪ್ರಯಾಣಿಕರಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು ಅಂದ್ರೆ ಇವತ್ತು ಮೆಟ್ರೋ ಕಡೆ ಪ್ರಯಾಣ ಮಾಡಿದ್ರೆ ಮೊದಲೇನು ಹೇಳಿದ್ರು 46% ಜಾಸ್ತಿ ಮಾಡಿದ್ದಾರೆ. 46% ಜಾಸ್ತಿ ಅಂದ್ರೆ ಒಂದು ವೇಳೆ 100 ರೂಪಾಯಿ ಇದ್ರೆ 46 ರೂಪಾಯಿ ಜಾಸ್ತಿ, 10 ರೂಪಾಯಿ ಇದೆ 4 ರೂಪಾಯಿ 60 ಪೈಸೆ ಜಾಸ್ತಿ, 30 ರೂಪಾಯಿ ಇದ್ರೆ 15 ರೂಪಾಯಿ ಜಾಸ್ತಿ. 30 ರೂಪಾಯಿ ಇದ್ರೆ ನಮ್ಮ ಪ್ರಸಾದಾಚಾರ್ಯ ಹೇಳಿದ್ದೇನು ಸರ್, 32 ರೂಪಾಯಿ ಇತ್ತು. ಪ್ರಸಾದಾಚಾರ್ಯ ಅಂದ್ರೆ ನಮ್ಮ ಪ್ಯಾನಲ್ ಪ್ರೊಡ್ಯೂಸರ್, ಪಾಪ ಇನ್ನು ಮದುವೆ ಆಗಿಲ್ಲ ಅವ್ರಿಗೆ. 32 ರೂಪಾಯಿ ಮೆಟ್ರೋದಲ್ಲಿ ಓಡಾಡೋದು, ಅವ್ರಿಗೆ 60 ರೂಪಾಯಿ ಆಗಿದೆ ಅಂತ. ಪ್ರೇಮಿಗಳ ದಿನ ಇವತ್ತೇ. ಆಮೇಲೆ ಪ್ರೇಮಿಗಳ ದಿನ 32-60 ರೂಪಾಯಿ ರೋಜ್ ಕಳಿಸೋಂಗಿಲ್ಲ. ಆ ದುಡ್ಡೆಲ್ಲ ಇಲ್ಲಿ ಮೆಟ್ರೋಗೆ ಕೊಡಬೇಕು. ಏನು ಪ್ರಸಾದಿ ಏನು ಅದ್ರ ಬಗ್ಗೆ ಒಂದು ಸ್ಟೋರಿ. 10 ರೂಪಾಯಿ ಇತ್ತು, 20 ರೂಪಾಯಿ ಮಾಡಿದ್ರು, ಈಗ ಎಷ್ಟು ಕಡಿಮೆ ಮಾಡಿದ್ದಾರೆ ಅಂತ. ಮಜಾ ಏನಪ್ಪ ಅಂತಂದ್ರೆ ಎಲ್ಲ ಬಾಯ್ಕಾಟ್ ಮಾಡಿಬಿಟ್ರು. ಹೆಣ್ಮಕ್ಳು ಬಸ್ಸಲ್ಲಿ ಹೋದಾಗ ವೆರಿ ಫಸ್ಟ್ ಟೈಮ್ ಅವ್ರಿಗೆ ಏನು ಮಜಾ ಆಗಿರುತ್ತೆ ಗೊತ್ತಾ, ಇಲ್ಲಿ ಈ ಫ್ರೀ ಬಸ್ ಅದು ಇವರ ತಲೆಗೆ ಹೋಗಿಲ್ಲ ಇನ್ನೂ ಕೂಡ. ಈ ಮೆಟ್ರೋದಲ್ಲಿ ಹೋಗೋರಿಗೆ ಇವರು ಟೈಮ್ ಮ್ಯಾನೇಜ್ಮೆಂಟ್ಗಾಗಿ ಹೋಗ್ತಾ ಇದ್ದಾರೆ. ಮೆಟ್ರೋದಲ್ಲಿ ಆಗ್ತಿರೋ ಒಂದೇ ಒಂದು ಲಾಭ ಟೈಮ್ ಮ್ಯಾನೇಜ್ಮೆಂಟ್. ನಿಮಗೆ ಬಸ್ಸಿನಷ್ಟು ಮಜಾ ಸಿಗಲ್ಲ, ಅರ್ಥ ಆಯ್ತಾ? ಕೂತ್ಕೋತೀವಿ ಬರ್ತೀವಿ, ಒಬ್ಬರನ್ನೊಬ್ಬರು ಮೆಟ್ರೋದಲ್ಲಿ ಮಾತಾಡ್ಸೋದು ಇಲ್ಲ. ಬಸ್ ಹಂಗಲ್ಲ, ಇವ್ರಿಗೇನಾಗಿದೆ ಈಗ ಫ್ರೀ ಸಿಗ್ತಾ ಇದೆ. ಈ ಮಜ್ಜಿ 900 ರೂಪಾಯಿನೂ ಇಲ್ಲ, ಫ್ರೀ. ಜನಗಳೆಲ್ಲ ಇದಕ್ಕೆ ಬರೋಕ್ಕೆ ಶುರು ಮಾಡಿದ್ದಾರೆ. ರೇಟ್ ಕಡಿಮೆ ಇದೆ ಇಲ್ಲಿ. ಅವ್ರಿಗೆ ಆಗ್ತಾ ಇದ್ದದ್ದು ರೇಟ್ಗೆ ಹೆಚ್ಚು ಕಡಿಮೆ ಅಂತಲ್ಲ, ಮೆಟ್ರೋಗೆ ಬರ್ತಾ ಇದ್ದದ್ದು ಕೇವಲ ಟೈಮ್ ಉಳಿಸೋದಕ್ಕೆ, ಟ್ರಾಫಿಕ್ ಕಿರಿಕಿರಿ ಇಲ್ಲ ಅಂತ. ಆ ಒಂದೇ ಕಾರಣಕ್ಕಾಗಿ ಈಗ ನೀವು 1 ತಿಂಗಳು ಜನಗಳು ಬಸ್ಸಲ್ಲಿ ಹೋಗೋದಕ್ಕೆ ಶುರು ಮಾಡಿದ್ರೆ ಎಲ್ಲ ನಿಮ್ಮ ಕಾಲ ಬುಡಕ್ಕೆ ಬರ್ತಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡ್ಕೊಂಬರೋಣ, ಆಮೇಲೆ ಮಾತಾಡೋಣ. ನಾರ್ಮಲ್ ಪರ್ಸನ್ಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸ್ಟೂಡೆಂಟ್ ಆಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಎಲ್ರಿಗೂ ತುಂಬಾ ತೊಂದರೆ ಆಗ್ತದೆ. ಮಿಡಲ್ ಕ್ಲಾಸ್ಗೆಲ್ಲ ಪ್ರಾಬ್ಲಮ್ ಆಗೇ ಆಗ್ತದೆ. ಸಡನ್ ಆಗಿ ಆಗಿದೆಲ್ಲ. ಟ್ರಾನ್ಸ್ಪೋರ್ಟ್ ಏತಕ್ಕೆ ಯೂಸ್ ಮಾಡ್ತೀವಿ, ಪಬ್ಲಿಕ್ ಯೂಸ್ ಆಗಲಿಲ್ಲ, ಬಟ್ ಇದರಿಂದ ಏನು ಯೂಸ್ ಆಗ್ತಿಲ್ಲ. ಮೆಟ್ರೋ ಪ್ರಯಾಣಿಕರ ಆಕ್ರೋಶಕ್ಕೆ ಮಣಿದ ಬಿಎಂಆರ್ಸಿಎಲ್.
ಟಿಕೆಟ್ ದರ 90% ಏರಿಕೆ ಆಗಿರೋದು ಯಾಕೆ? ಬೆಂಗಳೂರಿನ ಟ್ರಾಫಿಕ್ ಜಾಮ್ ಮಧ್ಯೆ ಜನರಿಗೆ ನಿಜಕ್ಕೂ ವರದಂತಾಗಿದ್ದು ಮೆಟ್ರೋ. ಸ್ವಲ್ಪ ರೇಟ್ ಹೆಚ್ಚಿದ್ರೂ ಬಹಳ ಕಮ್ಮಿ ಸಮಯದಲ್ಲಿ ಹೋಗೋ ಪ್ಲೇಸ್ ರೀಚ್ ಆಗೋಕೆ ಈಸಿ ಆಗಿತ್ತು ಮೆಟ್ರೋ. ಬಟ್ ಇದೀಗ ಮೆಟ್ರೋ ಟಿಕೆಟ್ ದರ ಕೂಡ ಏರಿಕೆ ಆಗಿದೆ. ಪರಿಷ್ಕರಣೆ ಹೆಸರಲ್ಲಿ ಡಬಲ್ ಹೆಚ್ಚಳ ಆಗಿದೆ ಮೆಟ್ರೋ ರೇಟ್. ನಮ್ಮ ಮೆಟ್ರೋ ಪ್ರಯಾಣಿಕರ ಆಕ್ರೋಶಕ್ಕೆ ಬಿಎಂಆರ್ಸಿಎಲ್ ಕೊನೆಗೂ ಮಣಿದಿದೆ. ಮೆಟ್ರೋ ಟಿಕೆಟ್ ದರ ದುಪ್ಪಟ್ಟು, ಪ್ರಯಾಣಿಕರ ಜೇಬಿಗೆ ದೊಡ್ಡ ಪೆಟ್ಟು ಬಿದ್ದ ದೂರುಗಳ ಹಿನ್ನೆಲೆ ಹೊಸ ಟಿಕೆಟ್ ರೇಟ್ ಪ್ರಕಟಿಸುವ ನಿರ್ಧಾರಕ್ಕೆ ಬರಲಾಗಿದೆ. ಸ್ಟೇಜ್ಗಳ ನಡುವೆ ಆಗಿರೋ ದರ ಹೆಚ್ಚಳ ಮಾತ್ರ ಪರಿಷ್ಕರಣೆ ಮಾಡಲಾಗುತ್ತೆ. ಇವತ್ತಿನಿಂದ ಪರಿಷ್ಕೃತ ದರ ಜಾರಿ ಆಗಲಿದೆ ಅಂತ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಹೇಳಿದ್ದಾರೆ. Basically, we were doing when we were looking at the slabs and when they were merging, there were some errors creeping up, which we sorted out. This is something which which is there. We will definitely take it up in future with the committee. We have raised the issues of some of the points which have come about ಪ್ರಯಾಣಿಕರ ದರ ಬಗ್ಗೆ ಏನೆಲ್ಲ ಬಂದಿದೆ. We'll bring it to the committee. ಸಾರ್ವಜನಿಕರ ಆಕ್ರೋಶದ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಸಭೆಗಳನ್ನು ನಡೆಸಿತ್ತು. ಆದರೆ ದರ ಇಳಿಕೆ ಮಾಡುತ್ತೆ ಅನ್ಕೊಂಡಿದ್ದ ಸಿಲಿಕಾನ್ ಸಿಟಿ ಜನರಿಗೆ ಬಿಎಂಆರ್ಸಿಎಲ್ ಮೂಗಿಗೆ ತುಪ್ಪ ಸವರಿದೆ. ದುಪ್ಪಟ್ಟು ಏರಿಕೆಯಾದ ಟಿಕೆಟ್ ದರದಲ್ಲಿ ಮಾತ್ರ ಇಳಿಕೆ ಮಾಡಲಾಗುತ್ತೆ. 46% ಟಿಕೆಟ್ ದರ ಏರಿಕೆಯಲ್ಲಿ ಬದಲಾವಣೆ ಇಲ್ಲ ಅಂದಿದೆ. ಕ್ಯಾಲಿಬ್ರೇಷನ್ ಏನೆಲ್ಲ ಎಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ನಾವು ಮಾಡಿಕೊಂಡು we have been able to find out that in cases where the jumps have been more than 100%, 90% ಎಲ್ಲೆಲ್ಲಿ ಜಂಪ್ ಆಗ್ತಾ ಇದೆ. ಬೇಸಿಕಲಿ ಏನಾಗ್ತದೆ ಅಂತ ಹೇಳಿಬಿಟ್ರೆ, ನನ್ನ ಟಿಕೆಟು 18 ರೂಪಾಯಿ, ನಾವು 40 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದರೆ ಕೆಲವು ಜನರು ಆಕ್ರೋಶ ಕೊಟ್ಟಿದ್ದಾರೆ. ಕೆಲವು ಜನರು ಹೇಳ್ತಿದ್ದಾರೆ 18 ವಿತ್ ಕಾರ್ಡ್ ಇಟ್ ಕಮ್ಸ್ ಟು 36 ರೂಪೀಸ್. ಕೆಲವರು 22ನಲ್ಲಿ ಇಟ್ ಇಸ್ ಕಾನ್ ಅಪ್ ಟು 50 ರೂಪೀಸ್ ಅಂತ ಹೇಳಿಬಿಟ್ಟು ಸೊ ಆ ಥರ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಸೊ ವಿಚ್ ಬೇಸಿಕಲಿ ಮೀನ್ಸ್ ದಟ್ ದರ್ ಹಸ್ ಬಿನ್ ಅ ಜಂಪ್ ಫ್ರಮ್ ಒನ್ ಸ್ಟೇಜ್ ಟು ದಿ ಅದರ್ ಬೇಸ್ಡ್ ಆನ್ ದ ಕ್ಯಾಲ್ಕುಲೇಷನ್. ಸೊ ಈ ಎರರ್ಸ್ ಎಲ್ಲ ಕರೆಕ್ಷನ್ ಮಾಡಿಕೊಂಡು ನಾವು ನೋಡಿದರೆ ವಿ ಆರ್ ಬಿನ್ ಏಬಲ್ ಟು ಬ್ರಿಂಗ್ ಇಟ್ ಡೌನ್ ಬೈ ಒನ್ ಸ್ಟೇಜ್. ನಮ್ಮ ಮೆಟ್ರೋದಿಂದ ಪ್ರಯಾಣಿಕರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಆದರೆ 46% ಟಿಕೆಟ್ ದರ ಏರಿಕೆಯಲ್ಲಿ ಬದಲಾವಣೆ ಇಲ್ಲ ಅಂತ ಇದ್ದು ಬಿಎಂಆರ್ಸಿಎಲ್ ಮೂಗಿಗೆ ತುಪ್ಪ ಸವರಿದೆ. ಅಲ್ಲದೆ ಟಿಕೆಟ್ ದರ ಜಂಪ್ ಆಗಿರುವ ಕಡೆ ಸರಿಪಡಿಸ್ತೀವಿ ಎಂದಿರುವ ಬಿಎಂಆರ್ಸಿಎಲ್ ಇವತ್ತು ಹೊಸ ಟಿಕೆಟ್ ಸ್ಲ್ಯಾಬ್ ಜಾರಿಗೆ ತರ್ತಾ ಇದೆ. 90ರಿಂದ 100% ಕಡೆ ಇಂದಿನಿಂದಲೇ ಬದಲಾವಣೆ ಆಗುತ್ತೆ ಎಂದಿದೆ. ಚಂದ್ರು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನನಗೆ ಈಗ ಬರ್ತಿರೋ ಮಾಹಿತಿ ಪ್ರಕಾರ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿಲ್ಲ. ಪ್ರಸಾದಾಚಾರ್ಯ 60 ರೂಪಾಯಿನ 50 ರೂಪಾಯಿ ಮಾಡಿದ್ದಾರೆ ಅಷ್ಟೇ. 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. 18 ರೂಪಾಯಿ ಮತ್ತೆ ಗೊತ್ತಾನೆ. ಈಗ ನಮ್ಗೆ ಏನಿತ್ತು ಗೊತ್ತಾ, ಈಗ ಇಂದು 20% ಮಾಡಿ, 10 ರೂಪಾಯಿ ಇದ್ದರೆ 12 ರೂಪಾಯಿ ಮಾಡಿ, 20% 100 ರೂಪಾಯಿ ಇದೆಯಾ 120 ರೂಪಾಯಿ ಮಾಡಿ. ನಾವು ಹೇಳ್ಬೋದು ಜನರಿಗೆ, ಏನ್ರಿ ಎಲ್ಲ ನಿಮಗೆ ಆಗಲ್ವಾ ಅಂತೇಳಿ. ಇದು 10 ರೂಪಾಯಿದದ್ದು 20 ರೂಪಾಯಿ ಆಯಿತಾ, 30 ರೂಪಾಯಿದದ್ದು 60 ರೂಪಾಯಿ, ಆಮೇಲೆ ನೀವು ಹೇಳೋದು 46%. ನಾವೇನು ಎಲ್ಲದ ಲೆಕ್ಕದಲ್ಲಿ ಕೆಲವು ಕಡೆ ವೀಕ್ ಇರ್ಬೋದು, ಹತ್ತಿರ 100% 20 ಅದು ಗೊತ್ತಿದೆ ನಮಗೆ. ಅಲ್ಲ, ಎಲ್ಲ ಜನನು ವೀಕ್ ಇರಕ್ಕೆ ಸಾಧ್ಯ ಇಲ್ಲ ಲೆಕ್ಕದಲ್ಲಿ. ಇದು ಆಮೇಲೆ ಹೆಂಗೆ ಅಂತಂದರೆ ಅವ್ರಿಗೆ ಒಬ್ಬ ಮನುಷ್ಯ ಅಂತಿದ್ದಾನೆ, ಅವನು ಸಂಪಾದನೆ ಮಾಡಬೇಕು, ಅವನು ಈ 40 ಬಂದ 100 ರೂಪಾಯಲ್ಲಿ 46 ರೂಪಾಯಿ ಸರ್ಕಾರಗಳಿಗೆ ಕಟ್ಟಬೇಕು. ಆಮೇಲೆ ಆಮೇಲೆ ಆರಾಮ್ಸೆ ಕೂತ್ಕೊಂಡು ಆಮೇಲೆ MD ಮಾತಾಡ್ತಿರೋ ಸ್ಟೈಲ್ ಏನಂತಂದರೆ, ಅವು ಯಾರೋ ಹೇಳ್ತಾ ಇದ್ರು ಮೊನ್ನೆ ಕೆಲವು ಫ್ರೀ ಗ್ಯಾರಂಟಿಗಳ ಬಗ್ಗೆ ಹೇಳ್ತಾ ಇದ್ದಾಗ, ಯಾಕೆ ಫ್ರೀ ಗ್ಯಾರಂಟಿ ಉಳಿದವ್ರದ್ದು ಹೇಳ್ತೀನಿ ನಾನು ಬೇಕಿದ್ರೆ, ದೊಡ್ಡ ದೊಡ್ಡ ಜಡ್ಜ್ಗಳಿಂದ ಹಿಡಿದು ಯಾರಿಗಾರಿಗೆಲ್ಲ ಎಂಥದ್ದು ಫ್ರೀ ಸಿಗುತ್ತೆ ಅಂತೇಳಿ ಇಂಥ ಹೇಳಿಕೆಗಳನ್ನು ಕೊಡ್ತಾರೆ. ಆಮೇಲೆ ಅಟ್ಲೀಸ್ಟ್ ಇವರನ್ನು MD ಎಲ್ಲ ನೇಮಕ ಮಾಡೋದು ಕರ್ನಾಟಕದಿಂದಲೇ ನೇಮಕ ಮಾಡ್ತಾರೆ. ಒಂದು ಕನ್ನಡ ಬರೋರನ್ನ ಕರೆಕ್ಟಾಗಿ ಮಾತಾಡಿಸಿ, ನೀವು ಯಾಕೆ ಒಳ್ಳೆ ಇಂಗ್ಲೀಷರ ಸಂತತಿ ಥರ ಮಾತಾಡ್ತೀರಿ? ಯಾಕೆ ಮಾತಾಡ್ತೀರಿ? 46% ಜಾಸ್ತಿ ಅಂತ ಹೇಳಿದ್ದು ಇಲ್ಲಿ. ಆಮೇಲೆ ಹೇಳ್ತೀನಿ ವೀಕ್ಷಕರು, ಇದು ಏನು ನಾಗರಾಜ್ ಅಪ್ಪಸಂದ್ರ ನಮ್ಮ ಜೊತೆ ಇದ್ದಾರೆ. ನಾಗರಾಜ್ ಒಂದು ರೇಟ್ ಇತ್ತು, ಏರಿಕೆ ಆಯಿತು. ಆಮೇಲೆ ನಿಜವಾಗ್ಲೂ ಆರಂಭದಲ್ಲಿ ನಾನೇ ಸ್ಟೋರಿ ಮಾಡಿದ್ದೀನಿ, 10 ರೂಪಾಯಿ ಪ್ಲ್ಯಾನು ಇರಲಿಲ್ಲ ಅವ್ರಿಗೆ, ಭಾಳ ಕಡಿಮೆಯಲ್ಲಿ ಮಾಡಬೇಕು ಅಂತಿತ್ತು. ಮೆಟ್ರೋ ಕಟ್ಟೋ ಇದು ಜಾಸ್ತಿ ಆಗಿಬಿಟ್ಟು ಅನ್ನೋ ಕಾರಣಕ್ಕಾಗಿ ಆರಂಭದಲ್ಲಿ ಜಾಸ್ತಿ ಕಾಸ್ಟ್ಲಿ ಇತ್ತು ನಮ್ಮದು. ಆಮೇಲೆ ಈಗ ಅಲ್ಲ, ರೇಟ್ ಜಾಸ್ತಿ ಮಾಡಲೇಬೇಕು ವರ್ಷ ಹೋದಾಗ. ಬಟ್ ಈಗ 30 ರೂಪಾಯಿಂದ 60 ರೂಪಾಯಿ ಅಂತಂದರೆ ಜನಗಳು ನೋಡಿ, ನಿಮ್ಮ ಕಾಂಗ್ರೆಸ್ BJP ಎಲ್ಲ ವರ್ಕೌಟ್ ಆಗಲ್ಲ. ಜನಗಳು ಡಿಸೈಡ್ ಮಾಡಿದರೆ ವಾದ ಒಳಗೆ ನೋಡಿ ಯಾರು ಬರಲೇ ಇಲ್ಲ. ಈಗ ಬುಡಕ್ಕೆ ಬಿಸಿನೀರು ಬಂತು, ಕಡಿಮೆ ಮಾಡ್ತಾ ಇದ್ದಾರೆ, ಅದು ಕೂಡ ಮತ್ತೆ ನಾಟಕ ಮಾಡ್ತಾ ಇದ್ದಾರೆ. ಓವರಾಲ್ ಏನು ನಿಮ್ಮ ಕಡೆಯಿಂದ ನಾಗರಾಜ್ ಅಪ್ಡೇಟ್ಸ್? ಪ್ರಕಾಶ್, ಏನು BMRCL ಒಂದು ದರ ಪರಿಷ್ಕರಣೆ ಮಾಡಿ ರೇಟನ್ನು ಜಾಸ್ತಿ ಮಾಡಿತ್ತು. ಇದರಲ್ಲಿ ಆ ಪರ್ಸೆಂಟೇಜ್ ಹೇಳೋದಕ್ಕಿಂತ ಜನಕ್ಕೆ ಎಷ್ಟು ಕಡಿಮೆ ಆಗಿದೆ ಅಂದರೆ, ಓವರಾಲ್ ಏನು ಜಾಸ್ತಿ ಆಗಿತ್ತು ಗರಿಷ್ಠ ಅಂದರೆ 10 ರೂಪಾಯಿ ಕಡಿಮೆ ಆಗಿದೆ ಅಷ್ಟೇ. ಅದಕ್ಕಿಂತ ಒಳಗಡೆ ಕೆಲವು ಸ್ಟೇಜ್ಗಳ ನಡುವೆ 7 ರೂಪಾಯಿ 8 ರೂಪಾಯಿ ಕಡಿಮೆ ಆಗಿರೋ ಇದು ಇದೆ. ಏನು ಪರ್ಸೆಂಟೇಜ್
ಹೆಚ್ಚಿಗೆ ಮಾಡಿದ್ರು. ಮ್ಯಾಕ್ಸಿಮಮ್ ಎಷ್ಟು ಕಡಿಮೆ ಆಗಿದೆ ಅಂದರೆ ಏನವರು 25 ಕಡೆ 40 ಮಾಡಿದ್ರು, ಅದರಲ್ಲಿ 10 ರೂಪಾಯಿ ಅಷ್ಟೇ ಕಡಿಮೆ ಆಗಿರ್ತಕ್ಕಂಥದ್ದು, ಉಳಿದಂಥ ಹೊರೆ ಹಾಗೇ ಇರ್ತಕ್ಕಂಥದ್ದು. ಇದಕ್ಕೆ BMRCL ನಿನ್ನೆ ಒಂದಷ್ಟು ಕಾರಣಗಳನ್ನು ಕೊಟ್ಟಿದೆ. ಕಳೆದ 8 ವರ್ಷದಿಂದ ನಾವು ರೇಟನ್ನು ಹೈಕ್ ಮಾಡಿರಲಿಲ್ಲ, ಜೊತೆಗೆ ಈ ಟೈಮಲ್ಲಿ ನಮ್ಮ ನಿರ್ವಹಣಾ ವೆಚ್ಚ ಇರ್ಬೋದು ಮತ್ತು ಸಿಬ್ಬಂದಿಯ ವೇತನ ವೆಚ್ಚ ಇರ್ಬೋದು, ಜೊತೆಗೆ ಏನು ಸಾಲ ಮೆಟ್ರೋ ರೆಡಿ ಆಗಬೇಕಾದ್ರೆ ಮಾಡಿದಂಥ ಸಾಲದ ಮರುಪಾವತಿ ಇತ್ತು, ಇವುಗಳ ಎಲ್ಲವೂ ಹೊರೆ ಜಾಸ್ತಿ ಆಗಿದೆ. ಹೀಗಾಗಿ ನಾವು ಪರಿಷ್ಕರಣೆ ಮಾಡಿದ್ದೀವಿ ಅನ್ನೋ ಒಂದು ಮಾತನ್ನು BMRCL MD ಮಹೇಶ್ವರ ರಾವ್ ಹೇಳಿರ್ತಕ್ಕಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಏಕಾಏಕಿ ಯಾಕೆ ಇಷ್ಟು ದೊಡ್ಡ ಪ್ರಮಾಣದ ಹೊಡೆತವನ್ನು ಸಾರ್ವಜನಿಕರ ಮೇಲೆ ಹಾಕಿದ್ರು ಅನ್ನೋದು ಇನ್ನೂ ಪ್ರಶ್ನೆಯಾಗೇ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರ ಏನಂತಂದರೆ, ರಾಜಕಾರಣಿಗಳು ಕೇಂದ್ರ ಸರ್ಕಾರದ ಮೇಲೆ ಒಬ್ಬರು ಹಾಕ್ತಾರೆ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾರೆ. ಜನರ ಕಷ್ಟವನ್ನು ಯಾರ ಬಳಿ ಹೇಳ್ಕೊಳ್ಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಇರ್ತಕ್ಕಂಥದ್ದು. ಮನವಿಯನ್ನು ಮಾಡಿದ್ರು, ಇಲ್ಲ ರೀ ನೀವು ಇಳಿಸಲೇಬೇಕು, ರಾಜ್ಯ ಸರ್ಕಾರದಿಂದನೂ ಹೇಳಿಲ್ಲ ಅಥವಾ ಕೇಂದ್ರ ಸರ್ಕಾರದಿಂದನೂ ಸಹ ಸೂಚನೆಯನ್ನು ಕೊಟ್ಟಿಲ್ಲ. ಯಾಕಂದರೆ ಎರಡೂರ ಸಹಭಾಗಿತ್ವದಲ್ಲಿ BMRCL ಕಾರ್ಯನಿರ್ವಹಿಸುವಂಥದ್ದು. ಈ ನಿಟ್ಟಿನಲ್ಲಿ ಯಾರು ಸೂಚನೆ ಕೊಡ್ತಾರೆ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಎಲ್ಲರೂ ಅವರವರ ಮೂಗಿನ ನೇರಕ್ಕೆ ಅವರವರ ಪಕ್ಷದ ಹಿತಾಸಕ್ತಿಗೆ ನೇರವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಏನು ನಾವೇನೋ ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೇವಲ ಏರಿಸೋದು 50 ರೂಪಾಯಿ ಏರಿಕೆ ಮಾಡಿದ್ದಾರೆ, ಆದರೆ ಇಳಿಸಿರೋದು ಮಾತ್ರ ಗರಿಷ್ಠ 10 ರೂಪಾಯಿ. ಅದರಲ್ಲಿ ಕೆಲವು ಸ್ಟೇಜ್ಗಳ ನಡುವೆ ಇನ್ನೂ ಅದನ್ನು ಪರಿಷ್ಕೃತ ದರವರ ಪಟ್ಟಿಯನ್ನು ಆನ್ಲೈನಲ್ಲಿ ಹಾಕ್ತೀವಿ ಅಂತ ಹೇಳಿದರು, ಅದನ್ನು ಇದುವರೆಗೂ ಮಾಡಿಲ್ಲ. ಹೀಗಾಗಿ ಏನು ಇದು ನಿನ್ನೆ ಒಂದು ಮಾಧ್ಯಮಗೋಷ್ಠಿಯನ್ನು ಮಾಡಿ ಹೇಳಿಕೆಯನ್ನು ಕೊಟ್ಟರು, ಇದು ಕೇವಲ ಮಾತಿಗಷ್ಟೇ ಸೀಮಿತ ಆಗಿರ್ತಕ್ಕಂಥದ್ದು. ಇದರಿಂದ ಜನರಿಗೆ ಹೇಳ್ಕೊಳ್ಳುವಂಥ ಒಂದು ದೊಡ್ಡ ಪ್ರಯೋಜನ ಏನೂ ಆಗದೆ ಇರತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.